ಓಕೆ ಬಿಡ್ಲೆ ಹುಚ್ಚಿರಾಯ್ತು. ನಮಕರ ಇಂಡಿಯಾದಾಗ ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಸೊ ಫಸ್ಟ್ ಆಫ್ ಆಲ್ ಇದು ನನ್ನ ಮೊದಲನೇ ವ್ಲಾಗ್. ಸೊ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಹೇಮಂತ್, ಕನ್ನಡಿಗ ಮಾತಾಡ್ತಾ ಇದ್ದೀನಿ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸೊ ನಾವಿವತ್ತು ಈ ವ್ಲಾಗಲ್ಲಿ ನಮ್ಮ ಪಯಣ ಮಂತ್ರಾಲಯದ ಕಡೆ. ಸೊ ಮಂತ್ರಾಲಯ ಹೇಗಿರುತ್ತೆ, ಹೋಗೋ ದಾರಿಲಿ ಏನೇನಾಯಿತು ಅಂತ ನಾನು ವಿವರಿಸ್ತಾ ಬರ್ತೀನಿ. ನೀವು ಕೂಡ ನೋಡ್ತಾ ಬನ್ನಿ. ಮಂತ್ರಾಲಯಕ್ಕೆ ಹೋದ ತಕ್ಷಣ ಫಸ್ಟು ಮಂತ್ರಾಲಯ ದೇವಸ್ಥಾನ ನೋಡ್ಕೊಂಡು, ಸೊ ಯಾಕಂದರೆ ದೇವಸ್ಥಾನ ನಾನು ಇದುವರೆಗೂ ಬರೀ ಟಿ ವಿಲಿ ಮೊಬೈಲಲ್ಲಿ ನೋಡಿದ್ದೆ ಹೊರತು ಲೈವಾಗಿ ಯಾವತ್ತೂ ನೋಡಿದ್ದಿಲ್ಲ. ಸೊ ಒಳಗಡೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ದೇವ್ರ ಹತ್ರ ನಾವು ಕೇಳ್ಕೊಂಡಿದ್ದು, ದೇವರೇ ನಮ್ಮ ಕಷ್ಟನ ಪರಿಹರಿಸು, ಹಾಗೆ ನೀನು ಚೆನ್ನಾಗಿರು. ಯಾಕಂದರೆ ನೀನು ನನ್ನೊಬ್ಬನ ಕಷ್ಟನೆಲ್ಲ ಅರ್ಥ ಮಾಡ್ಕೋಬೇಕಾಗಿರೋದು, ಎಲ್ಲರ ಕಷ್ಟನೂ ನೀನು ಪರಿಹರಿಸ್ಬೇಕು ಅನ್ನೋ ಕಾರಣಕ್ಕೆ ದೇವರೇ ನೀನು ಚೆನ್ನಾಗಿರು ಅಂತ ದೇವ್ರನ್ನ ಕೇಳ್ಕೊಂಡು ಸೊ ಅಲ್ಲಿಂದ ಹೊರಗಡೆ ಬರ್ತಾ ದೊಡ್ಡವ್ರು ಹೇಳ್ತಾರಲ್ಲ, ಚಿಕ್ಕ ಮಕ್ಕಳು ಯಾವಾಗಲೂ ದೇವ್ರ ಸಮಾನ ಅಂಥೇಳಿ. ಸೊ ಈ ಮಗು ನೋಡಿದ ತಕ್ಷಣ ನಂಗೆ ಅದೇ ನೆನಪಾಗಿರೋದು, ಸಾಕ್ಷಾತ್ ಗುರು ರಾಘವೇಂದ್ರ ಸ್ವಾಮಿ ನೋಡಿದವ್ರ ಥರನೇ ಫೀಲ್ ಆಯಿತು. ಸೊ ಅಲ್ಲಿಂದ ಆ ಮಗುನ ಒಂದು ಸ್ವಲ್ಪ ಮಾತಾಡ್ತೀನಿ. ನೆಕ್ಸ್ಟ್ ನಾವು ಅಲ್ಲಿಂದ ಹೋಗಿರೋದು ಮಂತ್ರಾಲಯದ ಗೋಶಾಲೆ ಕಡೆಗೆ. ಸೊ ಗೋಶಾಲೆ ವಿಸಿಟ್ ಮಾಡಿದ್ವಿ. ಸುಮಾರು ಹಸುಗಳಿದ್ವು. ನಾವಂತರೂ ತುಂಬ ಚೆನ್ನಾಗಿ ಆಟ ಆಡಿದ್ವಿ ಮರಿ ಹಸುಗಳ ಜೊತೆಗೆ. ಹಸು ಒಂದು ಪ್ರಾಣಿ ಅಷ್ಟೇ ಅಲ್ಲ, ಹಿಂದೂ ಧರ್ಮದ ಸಂಸ್ಕೃತಿಯಲ್ಲಿ ಹಸು ಗೋಮಾತೆ ಅಂತ ಹೇಳಿ ಕರೀತಾರೆ. ಸೊ ಎಲ್ಲಿ ಹಸುಗಳಿರುತ್ತೋ ಅಲ್ಲಿ ಯಾವುದೇ ದುಷ್ಟಶಕ್ತಿಗಳು ಬರೋದಿಲ್ಲ. ಸೊ ನಾವು ಕೂಡ ನೋಡಿ ಎಲ್ಲ ಹಸುಗಳನ್ನ ವಿಚಾರಿಸ್ಕೊಂಡು ಸೊ ಅಲ್ಲಿರೋ ಜನ ಜೊತೆ ಮಾತಾಡ್ಕೊಂಡು ಅವರು ಕೂಡ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಆಗ್ಬೋದು, ಏನದ ರಾಯರ ಸಂಸ್ಥಾನ ಅದು ಸಾಕಷ್ಟು ಇದೆ ಅಲ್ಲ. ಹಸುಗಳು ಚೆನ್ನಾಗಿದ್ದಾವೆ. ಚೆನ್ನಾಗಿದ್ದಾವೆ. 1500 ಹಸುಗಳು ಇದ್ದಾವೆ. ಮತ್ತು ಇನ್ನೂ ಮೊದಲು ಆದಷ್ಟು ಈಗಿರೋವ ಈ ಪಯಣ ಇಲ್ಲಿಗೆ ಮುಕ್ತಾಯ. ಮತ್ತೆ ನಾನು ಹೊಸ ವಿಡಿಯೋ ಜೊತೆ ಹೊಸ ಜಾಗದಲ್ಲಿ ಸಿಗ್ತೀನಿ. ಸೊ ಅಲ್ಲಿ ತನಕ ಕಾಯ್ತಾ ಇರಿ. ಹೊಸದಾಗಿ ನಾನು ಈ ವಿಡಿಯೋ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಧನ್ಯವಾದಗಳು. ಮತ್ತೆ ಸಿಗ್ತೀನಿ. ಬಾಯ್ ಬಾಯ್.